ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ತಂಡ ಸೆಮಿಫೈನಲನ್ನು ಪ್ರವೇಶ ಮಾಡಿದೆ. ಇವತ್ತು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಅತ್ಯುತ್ತಮವಾದ ಜಯವನ್ನು ಸಾಧಿಸುವ ಮುಖಾಂತರ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಬಾಲಿಂಗ್ನಲ್ಲೂ ಬೆಂಕಿ, ಹಾಗೆಯೇ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡಿದ್ದಾರೆ. ಇವತ್ತು ದೇವದತ್ ಪಡಿಕ್ಕಲ್ ಅಂತೂ ಬೆಂಕಿ ಫಾರ್ಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಮ್ಯಾಚು ಆಲ್ಮೋಸ್ಟ್ 50+ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲ ಒಂದು ಮ್ಯಾಚ್ ತಪ್ಪಿದೆ ಅಂತ ಅನಿಸುತ್ತೆ. ಸೊ ಆ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ ದೇವದತ್ ಪಡಿಕ್ಕಲ್ ಅವರು. ಸೊ 700+ ರನ್ಸ್ ಹೊಡೆದಿದ್ದಾರೆ ಈ ಸೀಸನು. ಬೆಂಕಿ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಚ್ನಲ್ಲಿ ಏನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಮುಂಬೈ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಸೊ ಬ್ಯಾಟಿಂಗ್ ಮಾಡಿದ ಮುಂಬೈಗೆ ಅಷ್ಟೊಂದೇನು ಆರಂಭ ಚೆನ್ನಾಗಿರಲಿಲ್ಲ. ಯಾಕಂದರೆ ಅಂಗಜ್ ರಘುವಂಶ್ ಹಾಗೆಯೇ ಇಶಾನ್ ಇಬ್ಬರು ಕೂಡ ಸ್ಟ್ರಗಲ್ ಮಾಡಿದ್ರು ಸ್ಟಾರ್ಟಿಂಗ್ನಲ್ಲೇ. ಸೊ ರಘುವಂಶ್ ಅಂತೂ ತುಂಬಾ ಸ್ಟ್ರಗಲ್ ಮಾಡಿದ್ರು. 50 ಬಾಲ್ಗೆ ಕೇವಲ 22 ರನ್ ಹೊಡೆದಿದ್ರು. ಅದಕ್ಕೆ ಕಾರಣ ಅಂದರೆ ಬೆಂಕಿ ಬಾಲಿಂಗು. ವಿದ್ವತ್ ಕಾವೇರಪ್ಪ, ವಿದ್ಯಾಧರ್ ಪಾಟೀಲ್ ಅತ್ಯುತ್ತಮವಾದ ಸ್ಪೆಲ್ಗಳನ್ನು ಹಾಕಿದ್ರು ಸ್ಟಾರ್ಟಿಂಗ್ನಲ್ಲಿ. ಸೊ ಇನ್ನು ಅದಾದ ಬಳಿಕ ಅವರಿಬ್ಬರು ಔಟ್ ಆಗ್ತಾರೆ, ಓಪನರ್ಸ್ ಔಟ್ ಆದ ಬಳಿಕ ಸಣ್ಣ ಕೊಲ್ಯಾಪ್ಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾರ್ದಿಕ್ ತಮ್ಮೋರ್ ಹಾಗೆಯೇ ಮುಷೀರ್ ಖಾನ್ ಕೂಡ ಬೇಗ ಔಟ್ ಆಗ್ತಾರೆ. ಇದರೊಂದಿಗೆ 60ಕ್ಕೆ 4 ವಿಕೆಟ್ ಕಳೆದುಕೊಂಡಿದ್ದ ತಂಡಕ್ಕೆ ಒಂದು ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಬರುತ್ತೆ ಶಮ್ಸ್ ಮುಲಾನಿ ಮತ್ತು ಸಿದ್ದೇಶ್ ಲಾಡ್ ಅವರಿಂದ. ಸೊ ಈ ಪಾರ್ಟ್ನರ್ಶಿಪ್ ಏನಿದೆ ಮುಂಬೈಗೆ ಒಳ್ಳೆಯದಾಯಿತು. ಯಾಕಂದರೆ ಕೊಲ್ಯಾಪ್ಸ್ ಆಗೋದನ್ನು ತಪ್ಪಿಸಿದ್ರು ಅಂತಲೇ ಹೇಳ್ಬೋದು. 76 ರನ್ಗಳ ಪಾರ್ಟ್ನರ್ಶಿಪ್ ಆಯಿತು. ಸೊ ಅಡಿಪಾಯ ಹಾಕ್ಕೊಟ್ರು ಅಂತಲೇ ಹೇಳ್ಬೋದು ಮುಂದೆ ಬರೋ ಆಟಗಾರರಿಗೆ. ಸೊ ಇನ್ನೇನೆಲ್ಲ ಚೆನ್ನಾಗ್ತಿದೆ ಅನ್ನೋಷ್ಟರಲ್ಲಿ ಸಿದ್ದೇಶ್ ಲಾಡ್ ಅವ್ರನ್ನ ಔಟ್ ಮಾಡ್ತಾರೆ ಅಭಿಲಾಷ್ ಶೆಟ್ಟಿ ಅವರು. ಅದಾದ ಬಳಿಕ ಶಮ್ಸ್ ಮುಲಾನಿ ಒಬ್ಬರೇ ಕೊನೆ ತನಕ ನಿಲ್ತಾರೆ. ಅವ್ರಿಗೆ ಕೊನೆಯಲ್ಲಿ ಸಾಯಿರಾಜ್ ಅವರಿಂದ ಸ್ವಲ್ಪ ಕ್ಯಾಮಿಯೋ ಬರುತ್ತೆ. ಸೊ ಇದರೊಂದಿಗೆ 86 ರನ್ ಹೊಡಿತಾರೆ ಶಮ್ಸ್ ಮುಲಾನಿ ಅವರು. ಹಾಗೆಯೇ ಸಾಯಿರಾಜ್ ಪಾಟೀಲ್ 33ರಲ್ಲಿ ನಾಟ್ಔಟ್ ಆಗಿ ಉಳಿತಾರೆ. ಮುಂಬೈ 254 ರನ್ ಅಷ್ಟೇ ಹೊಡೆಯೋಕ್ಕಾಗಿದ್ದು 50 ಓವರ್ನಲ್ಲಿ. ಸೊ ವಿದ್ಯುತ್ ಕಾವೇರಪ್ಪ 2 ವಿಕೆಟ್, ಅಭಿಲಾಷ್ ಶೆಟ್ಟಿ 2 ವಿಕೆಟ್, ವಿದ್ಯಾಧರ್ ಪಾಟೀಲ್ 3 ವಿಕೆಟ್, ಹಾಗೆಯೇ ವೈಶಾಖ್ ವಿಜಯಕುಮಾರ್ 1 ವಿಕೆಟ್ ಪಡಿತಾರೆ. ಸೊ 255 ರನ್ ಟಾರ್ಗೆಟ್ ಬಂದಿತ್ತು ಕರ್ನಾಟಕಕ್ಕೂ ಕೂಡ ಆರಂಭಿಕ ಆಗುತ್ತೆ ಇತ್ತು. ಯಾಕಂದರೆ ಮಯಾಂಕ್ ಅಗ್ರವಾಲ್ 12 ರನ್ ಗಳಿಸಿ ಔಟ್ ಆಗ್ತಾರೆ. ಆದರೆ 44 ರನ್ಗಳ ಪಾರ್ಟ್ನರ್ಶಿಪ್ನಲ್ಲಿ ಇನ್ವಾಲ್ವ್ ಆಗಿದ್ದರು ಪಡಿಕ್ಕಲ್ ಅವರ ಜೊತೆ. ಸೊ ಅದು ಒಳ್ಳೆಯ ವಿಚಾರ. ಸೊ ಅದಾದ ಬಳಿಕ ವಿಕೆಟೇ ಹೋಗಿಲ್ಲ. ಪಡಿಕ್ಕಲ್ ಮತ್ತು ಕರುಣ್ ನಾಯರ್ ಬೆಂಕಿ ಬ್ಯಾಟಿಂಗನ್ನು ಮಾಡ್ತಾರೆ. ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಇವ್ರದ್ದು. ಯಾಕಂದರೆ 140 ಏನೋ ಇತ್ತು ಇವ್ರದ್ದು ಪಾರ್ಟ್ನರ್ಶಿಪ್ಪು. ಸೊ 187ಕ್ಕೆ 1 ಆಗಿತ್ತು ಕರ್ನಾಟಕ 33 ಓವರ್ನಲ್ಲಿ. ಸೊ ಬ್ಯಾಡ್ ಲೈಟ್ ಮುಖಾಂತರ ಮ್ಯಾಚನ್ನು ಅಲ್ಲೇ ಮುಗಿಸ್ಬಿಡ್ತಾರೆ. ಕರ್ನಾಟಕ VJD ಮೆಥಡಿಂದ 55 ರನ್ನಿಂದ ವಿನ್ ಆಗ್ತಾರೆ. ಮಳೆ ಕೂಡ ಬಂದಿತ್ತಂತೆ. ಸೊ ಮಳೆಯ ಕಾರಣದಿಂದ VJD ಮೆಥಡಿಂದ 55 ರನ್ನಿಂದ ವಿನ್ ಆಗ್ತಾರೆ ಕರ್ನಾಟಕ. ಸೆಮಿಫೈನಲ್ಗೆ ಕೂಡ ಲಗ್ಗೆ ಇಡ್ತಾರೆ. ಪಡಿಕ್ಕಲ್ 81ರಲ್ಲಿ ನಾಟ್ಔಟ್ ಇದ್ದರೆ ಕರುಣ್ ನಾಯರ್ 74ರಲ್ಲಿ ನಾಟ್ಔಟ್ ಇದ್ದರು. ಅಂತಹ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ ಕರ್ನಾಟಕ. ಸೊ ಫೈನಲ್ ವಿನ್ ಆಗೋದಕ್ಕೆ ಇನ್ನೆರಡೇ ಹೆಜ್ಜೆ ಬಾಕಿ ಇರೋದು. ಸೊ ನೋಡೋಣ ಸೆಮಿಫೈನಲಲ್ಲಿ ಯಾರು ಸಿಗ್ತಾರೆ ಏನು ಅಂತ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.